ನನ್ನ ಹೆಸರು ಕೃಷ್ಣಕುಮಾರ್ ಅಂತೇಳಿ STMC ಅಧ್ಯಕ್ಷರಾಗಿದ್ದೀನಿ. ನಮ್ಮ ಶಾಲೆಗೆ ಬರುವಂಥ ಕೆಲಸ ಕಾಮಗಾರಿಗಳೆಲ್ಲ ಒಂದು ನೀಟಾಗಿ ಆಗ್ತಾಯಿಲ್ಲ. ಮೊದಲನೇದು ನಮ್ಮ ಶಾಲೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಫಸ್ಟ್ ಒಂದನೇದು. ಆಮೇಲೆ ಇಲ್ಲಿ ಬಿಸಿ ಊಟಕ್ಕೂ ಭಾರಿ ತೊಂದರೆ ಆಗ್ತಿತ್ತು. ನಮ್ಮ ಶಾಲೆಯಲ್ಲಿ 260 ಮಕ್ಕಳಿದೆ. 260 ಮಕ್ಕಳಿಗೆ ಒಂದು ದಿವಸಕ್ಕೆ ಎಷ್ಟು ನೀರು ಬೇಕಾಗುವಂತ ನೀರೇ ಯೂಸ್ ಮಾಡಿ. ಅದರಲ್ಲಿ ಬಿಸಿ ಊಟ ಬೇರೆ ಬೇಕು, ಮತ್ತು ಸ್ವಚ್ಛತೆಗೆ ನೀರು ಬೇಕು. ಮೇಯ್ನ್ ಸ್ವಚ್ಛತೆ, ಇವತ್ತಿನ ಇದರಲ್ಲಿ ಮೇಯ್ನ್ ಸ್ವಚ್ಛತೆ, ಅದೇ ನಾವು ಹೆಚ್ಚಿಗೆ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ. ಅದು ನೀರಿನ ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಇದೆ. ಅದನ್ನು ಮೊನ್ನೆ ನಾವು ತಹಸೀಲ್ದಾರಿಗೆ ಹೋಗಿ ಮನವಿ ಮಾಡಿದ್ವಿ, ಆದರೂ ಇದುವರೆಗೇನು ಪರಿಹಾರ ಆಗಿಲ್ಲ. ಅದಲ್ಲದೆ ಈ ಶಾಲೆಯಲ್ಲಿ ಹೊಸ ಕಾಮಗಾರಿ ಅಂತ ಈ ಶಾಲೆಗೆ 3 ಲಕ್ಷ ರೂಪಾಯಿ ಅನುದಾನ ಬಂತು. ನಮ್ಮ ಶಾಲೆಗೆ ಈ 3 ಲಕ್ಷ ಅನುದಾನ ಕೊಟ್ಟು ನೋಡಿ, ಅರ್ಧಂಬರ್ಧ ಹಂಚು ಮಾಡಿದರೆ ಎಲ್ಲ ಶಾಲೆಯಲ್ಲಿ ಪೂರ್ತಿ ನೀರು ಶಾಲೆ ಒಳಗೆ. ಇದೇ ರೀತಿಯಾದ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಅಂದರೆ ಎಲ್ಲಿಂದ ಸೇರಿಸೋದು? ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಅಂತ. ಶಾಸಕರ ಮಾದರಿ ಶಾಲೆಯಲ್ಲಿ ನಾನು STMC ಸದಸ್ಯ ಇದ್ದೀನಿ. ಈ ಫಸ್ಟ್ ಮಳೆಗೆ ಈ ರೀತಿಯಾಗಿರೋದು ಸಾಮಾನ್ಯ 3 ಲಕ್ಷ ರೂಪಾಯಿ ಕೆಲಸದ ಅನುದಾನ ಬಂದು ಕೆಲಸ ಮಾಡಿರುವಂಥದ್ದು. ಆ ಬಿಲ್ಡಿಂಗ್ ಹಂಚಾರೋಗಿ ಮತ್ತು ಅಲ್ಲಿ ಕೂತಿರೋ ಮಕ್ಕಳು ಶಾಲೆಯಲ್ಲಿ ಕೂತಾಗಲೇ ಹಾರೋಗಿರುವಂಥದ್ದು. ಈ ಮೊದಲ ಮುಂಗಾರು ಮಳೆಗೆ ಈ ಮಳೆಗೆ ಈ ರೀತಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದು ನೋಡಿ, ಶಾಲೆಯಲ್ಲಿ ಗಮನಿಸ್ತಿದ್ರೆ ಶಾಲೆ ತುಂಬ ನೀರು ತುಂಬಿದೆ. ಹಾಗೆ ಇಲ್ಲಿ ತುಂಬ ಅವ್ಯವಸ್ಥೆಗಳಿದೆ. ಹೆಂಗೆ ಅಂದರೆ ಕುಡಿಯೋ ನೀರಿನ ಸಮಸ್ಯೆ. ಈಗ ಟಾಯ್ಲೆಟ್, ನೀವು ವಾಶ್ರೂಮ್ ಎಲ್ಲ ಗಮನಿಸಿದರೆ ವಾಶ್ರೂಮ್ ನೀವು ನೋಡೋಂಗೇ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗೆ ಯಾರೂ ಆರ್ಥಿಕವಾಗಿ ಸಬಲರು ಯಾರೂ ಬರಲ್ಲ. ಇಲ್ಲಿ ಬಡ ಮಕ್ಕಳೇ ಬರೋದು. ಬಡ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಗೆ ಕಳಿಸಿ ಅಂತ ಸರ್ಕಾರವಾಗಲಿ ಎಲ್ಲರೂ ರಾಜಕಾರಣಿಗಳಾಗಲಿ ಎಲ್ಲರೂ ಬಡ್ಕೊಳ್ತಾರೆ. ಆದರೆ ಇಲ್ಲಿಯ ಪರಿಸ್ಥಿತಿ ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಇದು ಮತ್ತು ನಮ್ಮ ಹೃದಯ ಭಾಗದಲ್ಲಿರುವಂಥದ್ದು, ಮೂಡಿಗೆರೆ ತಾಲೂಕಿನ ಹೃದಯ ಭಾಗದಲ್ಲಿರುವಂಥ ಒಂದು ಶಾಲೆ. ಹಾಗೆಯೇ ಈಗ ಕಾಂಪೌಂಡ್ ಮಾಡಿದರು. 2 ತಿಂಗಳ ಹಿಂದೆಯೇ ಕಾಂಪೌಂಡು ಇರುವಂಥ ಕಾಂಪೌಂಡನ್ನು ಕೆಡಿಗೆ ಹೊಸ ಕಾಂಪೌಂಡ್ ಬಂದಿದೆ ಅಂತ ಹೇಳಿ ರೆಡಿ ಮಾಡಿದರು. ಕಾಂಪೌಂಡನ್ನು ಪೂರ್ತಿ ನೆಲಸಮ ಮಾಡಿದರು. ಕೇವಲ ಕೆಳಗಡೆ ಒಂದು ಫೌಂಡೇಶನ್ ಮಾತ್ರ ಮಾಡಿ ಇದುವರೆಗೂ ಕಾಮಗಾರಿ ನಡೆದಿಲ್ಲ. ಇದು ಯಾಕೆ ಗಮನಿಸ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ದನಿ ಎತ್ತಾ ಇಲ್ಲ? ಇದು ತಾಲೂಕು ಆಫೀಸು ಎದುರಿಗೆ ಇರುವಂಥದ್ದು, ತಾಲೂಕು ಆಡಳಿತ ಅಧಿಕಾರಿಗಳ ಎದುರುಗಡೆ ಇರುವಂಥ ಶಾಲೆ. ಅವರು ದಿನನಿತ್ಯ ಹೋಗ್ತಾರೆ, ದಿನನಿತ್ಯ ಕೂತು ಅಲ್ಲಿ ಗಮನಿಸ್ತಾರೆ, ಎಲ್ಲ ಮಾಡ್ತಾರೆ, ಅಧಿಕಾರಿಗಳು ಗಮನಿಸ್ತಾರೆ. ಆದರೆ ಒಬ್ಬ ಬಡ ಮಕ್ಕಳು ಓದ್ತಾ ಇದ್ದಾರೆ ಅಂದಾಗ ಅದನ್ನು ಗಮನ ಹರಿಸ್ಬೇಕಾಗಿದ್ದು ಕರ್ತವ್ಯ ಅಲ್ವಾ? ಶಾಸಕರ ಗಮನಕ್ಕೆ ಇದು ಬರಲಿಲ್ವಾ? ಇದುವರೆಗೂ ಇದನ್ನು ಏನು ನಡೀತಾ ಇದೆ ಈ ಶಾಲೆನೇ? ಹಲವಾರು ಬಾರಿ ನಾವು ಶಾಸಕರ ಹತ್ರ ನಾವು ಹೋಗಿದ್ದೀವಿ. ಶಾಸಕರು ಕೂಡ ನಮಗೆ ಸ್ಪಂದನೆ ಮಾಡಿದ್ದಾರೆ, ಕೆಲವೊಂದು ವಿಚಾರಗಳಲ್ಲಿ ಸ್ಪಂದನೆ ಮಾಡಿಲ್ಲ ಅಂತಲ್ಲ. ಆದರೆ ಅತಿ ಹೆಚ್ಚು ಮುತುವರ್ಜಿ ವಹಿಸಬೇಕು. ಯಾಕಂದರೆ ಸರ್ಕಾರಿ ಶಾಲೆಯ ಬೆಳವಣಿಗೆಗೆ ಕಾರಣಕರ್ತರಾಗಬೇಕು ಅನ್ನೋದು ನಾನು ಇದರೊಳಗೆ ಮನವಿ ಮಾಡ್ತೀನಿ. ತಕ್ಷಣ ಕೂಡಲೇ ಇದನ್ನು ಮಾಡಿರುವಂಥ ಕಾಮಗಾರಿ ಮಾಡಿರುವಂಥ ಕಾಂಟ್ರಾಕ್ಟ್ಗಳ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು. ಇದ್ರ ಬಗ್ಗೆ ಸೂಕ್ತವಾಗಿ ಅವ್ರ ಮೇಲೆ ಕಠಿಣ ಕ್ರಮ ವಹಿಸಬೇಕು. ಮತ್ತು ಇಲ್ಲಿ ಬಡ ಮಕ್ಕಳಿಗೆ ಒಂದು ಸೂಕ್ತವಾದ ವಿದ್ಯಾಭ್ಯಾಸಕ್ಕೆ ಕಲ್ಪಿಸ್ಕೊಡ್ಬೇಕು ಅಂತ ನಾನು ನಿಮ್ಮ ಮೂಲಕ ನಾನು ಕೇಳ್ಕೊಳ್ತೀನಿ.